ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ನಮ್ಮ ಕರುನಾಟ.in ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ಸೊ ನಿನ್ನೆ ಕ್ಲಾಸಲ್ಲಿ ನಾವು ಬ್ಲಡ್ ರಿಲೇಷನ್ ರಕ್ತ ಸಂಬಂಧ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ನೋಡ್ಕೊಂಡು ಯಾರೆಲ್ಲ ಸಂಬಂಧಿಕರಿಗೆ ಏನೆಲ್ಲ ಹೇಳ್ತಾ ಹೋಗ್ತೀವಿ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಕೆಲವೊಂದು ಈಸಿ ಫಸ್ಟ್ ಲೆವೆಲ್ ಏನು ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡಿದ್ವಿ ನಿನ್ನೆ, ಹೌದಲ್ವಾ? ಸೊ ಇವತ್ತಿನ ದಿನ ಏನ್ ಮಾಡೋಣ, ಅದ್ರ ಮುಂದೆ ಇರ್ತಕ್ಕಂತ ಅಂದ್ರೆ ಇನ್ನೂ ಯಾವ ರೀತಿಯಾಗಿ ಕ್ವಶನ್ ಅನ್ನ ಕೇಳುವಂತ ಸಾಧ್ಯತೆಗಳಿದಾವೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಂಡು ಇನ್ನು ಕೆಲವೊಂದು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಸರಿ, ಹಾಗಿದ್ರೆ ಇವತ್ತಿನ ಮೊದಲ ಕ್ವಶನ್ ವಿದೌಟ್ ವೇಸ್ಟಿಂಗ್ ಟೈಮ್ ಬರ್ತಾ ಇದೆ ನೋಡಿ. ಏನಿದೆ ಓದ್ಕೊಳ್ಳಿ ಒಂದ್ಸರಿ. ಓಕೆ. ಶ್ರೀಮತಿ ಮತ್ತು ಶ್ರೀ ಗೋಪಾಲ್ ರವರಿಗೆ 3 ಹೆಣ್ಣು ಮಕ್ಕಳಿದ್ದು ಪ್ರತಿಯೊಬ್ಬ ಮಗಳಿಗೂ ಒಬ್ಬ ಸಹೋದರ ಇದ್ದಾರೆ. ಹಾಗಾದರೆ ಗೋಪಾಲ್ ರವರ ಕುಟುಂಬದಲ್ಲಿರುವ ಒಟ್ಟು ಕನಿಷ್ಠ ಸಂಖ್ಯೆಯ ಸದಸ್ಯರು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸ್ವಲ್ಪ ಏನ್ ಮಾಡೋಣ, ಕರೆಕ್ಟ್ ಆಗಿ ಫ್ಲೋ ಡಯಾಗ್ರಾಮ್ ಅನ್ನ ಹಾಕೊಳ್ಳೋಣ. ಶ್ರೀಮತಿ ಮತ್ತು ಶ್ರೀ ಗೋಪಾಲ್ ಇವ್ರೇನು ಕಪಲ್ಸ್ ಇದ್ದಾರೆ, ಹೌದಾ? ಮ್ಯಾರಿಡ್ ಆಗಿರೋಂತಹ ಕಪಲ್ ಇದ್ದಾರೆ, ತಂದೆ ತಾಯಿ ಅಂತ ಕೂಡ ಹೇಳ್ಬೋದು. ಶ್ರೀಮತಿ ಮತ್ತು ಶ್ರೀ ಗೋಪಾಲ್. ಓಕೆ, ಇಲ್ಲಿ ಗೋಪಾಲ್ ಅಂತ ಹಾಕೋಣ, ಇಲ್ಲಿ ಶ್ರೀಮತಿ ಅಂತ ಹಾಕೋಣ. ಇವರಿಗೆ ಒಟ್ಟು ಎಷ್ಟು ಜನ ಮಕ್ಳಿದ್ದಾರೆ? 3 ಜನ ಹೆಣ್ಮಕ್ಳಿದ್ದಾರೆ. ಓಕೆನಾ? ಓಕೆ, 3 ಜನ ಹೆಣ್ಮಕ್ಳು ಅಂದ್ರೆ ನಾವೇನ್ ಮಾಡ್ತೀವಿ, ಸರ್ಕಲ್ ಹಾಕ್ತಿವಿ. ಹೆಣ್ಣು ಮಕ್ಳು 3 ಜನ ಇದ್ದಾರೆ ಅಂದ್ರೆ ಆ 3 ಜನ ಹೆಣ್ಮಕ್ಳು ಪ್ರತಿಯೊಬ್ಬರಿಗೆ ಏನಾಗ್ತಾರೆ, ಸಹೋದರಿಯರಾಗ್ತಾರೆ, ಹೌದಲ್ವಾ? ಸೊ ನಾವೇನ್ ಮಾಡ್ತೀವಿ, ಸಿಂಗಲ್ ಬಾಂಡಿಂಗ್ ಅನ್ನ ಕೊಡ್ತಾ ಇದೀವಿ. 3 ಜನ ಹೆಣ್ಣು ಮಕ್ಕಳಿದ್ದು ಈ ಪ್ರತಿಯೊಬ್ಬ ಮಗಳಿಗೂ ಒಬ್ಬ ಸಹೋದರ ಇದ್ದಾನೆ ಅಂತ ಹೇಳ್ತಾ ಇದಾರೆ. ಪ್ರತಿಯೊಬ್ಬ ಮಗಳಿಗೂ ಒಬ್ಬ ಸಹೋದರ ಅಂತಂದ್ರೆ ಒಬ್ನೇ ಸಹೋದರ, ಹೌದಲ್ವಾ? ಈಕೆಗೂ ಈತ ಸಹೋದರ, ಈಕೆಗೂ ಈತ ಸಹೋದರ, ಈಕೆಗೂ ಈತ ಸಹೋದರ ಅಂದ್ರೆ ಒಟ್ನಲ್ಲಿ 3 ಜನ ಹೆಣ್ಮಕ್ಳು ಮತ್ತೆ ಒಬ್ಬ ಗಂಡ್ಮಗ ಇದ್ದಾನೆ ಅಂತ ಅರ್ಥ ಆಯ್ತು. ಹಾಗಾದ್ರೆ ಗೋಪಾಲ್ ರವರ ಕುಟುಂಬದಲ್ಲಿರುವ ಒಟ್ಟು ಕನಿಷ್ಠ ಸಂಖ್ಯೆಯ ಸದಸ್ಯರು ಎಷ್ಟು ಅಂತ ಕೇಳ್ತಿದಾರೆ. ನೋಡಿ, ಒಟ್ಟು 4 ಜನ ಮಕ್ಳಿದ್ದಾರೆ ಪ್ಲಸ್ ಅಪ್ಪ ಅಮ್ಮ, ಎಷ್ಟಾಯ್ತು? 6 ಜನ. ಕನಿಷ್ಠ ಅಂತಂದ್ರೆ 6 ಜನ ಸದಸ್ಯರು. ಏನ್ ಕೊಟ್ಟಿದ್ದಾರೆ? ಗೋಪಾಲ್ ಮತ್ತೆ ಶ್ರೀಮತಿ ಅವರಿದ್ದಾರೆ, ಇವ್ರಿಗೆ ಒಟ್ಟು 3 ಜನ ಹೆಣ್ಮಕ್ಳಿದ್ದಾರೆ ಅಂದ್ರೆ ಅಕ್ಕ ತಂಗಿರಿದ್ದಾರೆ. ಆ 3 ಜನ ಹೆಣ್ಮಕ್ಳಿಗೆ ಒಬ್ಬ ಸಹೋದರ ಇದ್ದಾನೆ ಅಂದ್ರೆ 4 ಜನ ಮಕ್ಳಾಯ್ತು. ಅಪ್ಪ ಅಮ್ಮನ್ನ ಹಿಡ್ಕೊಂಡು ಒಟ್ಟು 6 ಜನ ಸದಸ್ಯರು ಇದ್ದಾರೆ. ಕರೆಕ್ಟ್ ಆಯ್ತಾ? ಸೊ ನೋಡಿ, ಕನ್ಫ್ಯೂಸ್ ಆಗೋ ಸಾಧ್ಯತೆ ಇಲ್ಲ, ತುಂಬಾ ಈಸಿ ಆಗಿದೆ. ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗೋಣ. ರಾಜು ಸಚಿನ್ ಅವರ ಸಹೋದರ, ಮಹಂತೇಶ್ ಅವರು ರಾಜು ಅವರ ತಂದೆ, ಜಗತ್ ಪ್ರಿಯಾ ಅವರ ಸಹೋದರ ಮತ್ತು ಪ್ರಿಯಾ ಸಚಿನ್ ಅವರ ಮಗಳು. ಹಾಗಾದ್ರೆ ಜಗತ್ ಅವರ ಅಂಕಲ್ ಯಾರು ಅಂತ ಕೇಳಿದ್ದಾರೆ. ಎಸ್, ಫ್ಲೋ ಡಯಾಗ್ರಾಮ್ ಹಾಕುವಂತ ಸಮಯ ನೋಡಿ. ರಾಜು ಸಚಿನ್ ಅವರ ಸಹೋದರ. ಓಕೆ, ಅವ್ರು ಹೇಳಿರೋ ರೀತಿ ಹೋಗೋಣ. ರಾಜು ಅಂತ ಏನಿದ್ದಾರೆ, ರಾಜು ಸಚಿನ್ ಅವರ ಸಹೋದರ ಅಂತ ಹೇಳಿದ್ದಾರೆ. ಓಕೆ, ಸಚಿನ್ ಅವರ ಸಹೋದರ ಮತ್ತೆ ಸಹೋದರಿಗೆ ಬಾಂಡಿಂಗ್ ಸಿಂಗಲ್ ಬಾಂಡಿಂಗ್ ಕೊಡ್ತೀವಿ ನಾವು. ಇನ್ನು ಮಹಾಂತೇಶ್ ಅವರು ರಾಜು ಅವರ ತಂದೆ ಅಂತ ಹೇಳ್ತಾ ಇದ್ರೆ. ಓಕೆ, ರಾಜು ಅವರ ತಂದೆ ಅಂದ್ರೆ ಮೇಲ್ಗಡೆ ಮೊದಲ ಜನರೇಷನ್ ಅಲ್ಲಿ ಬರಿತೀವಿ, ತಂದೆ ಅಂದ ತಕ್ಷಣ ಬಾಕ್ಸ್ ಹಾಕ್ತಿವಿ. ಅವ್ರ ಹೆಸರೇನು? ಮಹಾಂತೇಶ್, ಹೌದಾ? ಇವ್ರಿಗೆ ಮದ್ವೆ ಆಗಿದೆ, ಅಲ್ಲಿ ಅಮ್ಮ ಕೂಡ ಇದೆ. ನೆಕ್ಸ್ಟ್, ಜಗತ್ ಅನ್ನೋರು ಪ್ರಿಯಾ ಅವರ ಸಹೋದರ, ಆದ್ರೆ ಪ್ರಿಯಾ ಯಾರು ಅಂತ ನಮಗ್ ಗೊತ್ತಿಲ್ಲ. ಈ ಒಂದು ಸೆಂಟೆನ್ಸ್ ಅನ್ನ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗೋಣ. ಸೊ ಮುಂದಿನ ಸೆಂಟೆನ್ಸ್ ಏನಿದೆ ನೋಡಿ, ಇಲ್ಲಿ ಪ್ರಿಯಾ ಅನ್ನೋರು ಸಚಿನ್ ಅವರ ಮಗಳು. ಸಚಿನ್ ಯಾರು? ಸಚಿನ್ ನೋಡಿ, ಇಲ್ಲಿ ರಾಜು ಸಚಿನ್ ಅವರ ಸಹೋದರ ಅಂತ ಆಲ್ರೆಡಿ ನಾವಿಲ್ಲಿ ಹಾಕೊಂಡಿದೀವಿ. ಸಚಿನ್ ಇಲ್ಲಿದ್ದಾರೆ, ಹೌದಾ? ಸಚಿನ್ ಅವರ ಮಗಳು ಯಾರು? ಪ್ರಿಯಾ. ಅಂದ್ರೆ ಸಚಿನ್ ಅವರಿಗೆ ಮದ್ವೆ ಆಗಿದೆ, ಅವ್ರಿಗೊಬ್ಳು ಮಗಳಿದ್ದಾಳೆ. ಅವಳ ಹೆಸರು ಏನು ಅಂತ ಕೇಳಿದ್ರೆ ದಟ್ ಈಸ್ ಪ್ರಿಯಾ. ಕರೆಕ್ಟಾ? ಹಾ, ಈಗ ಏನ್ ಮಾಡಿ, ಹಿಂದ್ಗಡೆ ಇರ್ತಕ್ಕಂತ ಈ ಸೆಂಟೆನ್ಸ್ ಗೆ ಮರಳಿ ಬಂದಾಗ ಪ್ರಿಯಾ ಅವರ ಸಹೋದರ ಯಾರು ಅಂತ ಕೊಟ್ಟಿದ್ದಾರೆ, ಜಗತ್. ಕರೆಕ್ಟಾ? ಹಾಗಿದ್ರೆ ಪ್ರಿಯಾ ಅವರಿಗೆ ಒಬ್ಬ ಅಣ್ಣನೋ ತಮ್ಮನೋ ಇದ್ದಾರೆ, ಅವ್ರ ಹೆಸರು ಏನು ಅಂತ ಕೇಳಿದ್ರೆ ಜಗತ್, ಜೆ ಅಂತ ಮಾಡ್ತೀವಿ. ಕರೆಕ್ಟಾ? ಎಸ್. ಹಾಗಿದ್ರೆ ಜಗತ್ ಅವರ ಅಂಕಲ್ ಯಾರು ಅಂತ ಕೇಳಿದಾರೆ. ಇನ್ನೊಂದ್ಸರಿ ನೋಡ್ಕೊಂಡ್ ಬೇಡ. ರಾಜು ಸಚಿನ್ ಅವರ ಸಹೋದರ, ರಾಜು ಸಚಿನ್ ಅವರ ಸಹೋದರ, ಕರೆಕ್ಟ್ ಇದೆ. ಮಹಾಂತೇಶ್ ಅವರು ರಾಜು ಅವ್ರ ತಂದೆ, ಮಹಾಂತೇಶ್ ಅವರು ರಾಜು ಅವ್ರ ತಂದೆ, ಹೌದು. ಜಗತ್ ಅನ್ನೋರು ಪ್ರಿಯಾ ಅವರ ಸಹೋದರ, ಜಗತ್ ಅನ್ನೋರು ಪ್ರಿಯಾ ಅವರ ಸಹೋದರ, ಹೌದು. ಪ್ರಿಯಾ ಅವರು ಸಚಿನ್ ಅವರ ಮಗಳು, ಪ್ರಿಯಾ ಅವರು ಸಚಿನ್ ಅವರ ಮಗಳು, ಕರೆಕ್ಟ್ ಇದೆ. ಈಗ ಜಗತ್ ಅವರ ಅಂಕಲ್ ಯಾರು? ಈ ಜಗತ್ ಅವರ ಅಂಕಲ್ ಅಂತ ಯಾರನ್ನ ಕರಿತೀವಿ ನಾವು? ನಮ್ಮ ಈಗ ನನ್ನ ಅಂಕಲ್ ಯಾರು ಅಂತ ಕೇಳಿದ್ರೆ ನನ್ನ ತಂದೆಯ ಸಹೋದರ,
ಅಥವಾ ನನ್ನ ತಂದೆಯ ಸಹೋದರ, ಸಹೋದರಿ ಆದ್ರೆ ಮತ್ತೆ ಬೇರೆ ಬರುತ್ತೆ. ಸಹೋದರ ಅಂದ್ರೆ ಅಂಕಲ್, ಅಂದ್ರೆ ಚಿಕ್ಕಪ್ಪ, ದೊಡ್ಡಪ್ಪ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಅವರನ್ನೇ ನಾವೇನಂತ ಕರಿತೀವಿ, ಅಂಕಲ್ ಅಂತ ಕರಿತೀವಿ. ಹಾಗಿದ್ರೆ ಜಗತ್ ಮತ್ತೆ ಪ್ರಿಯಾ ಇಬ್ರಿಗೂ ಅಂಕಲ್ ಯಾರಾಗ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಆರ್ ಅಂದ್ರೆ ಯಾರು? ರಾಜು. ಯಾಕೆ? ಸಚಿನ್ ಅವರ ಸಹೋದರ, ಅಣ್ಣನೂ ತಮ್ಮನೂ ಆಗಿರ್ತಾರೆ. ಸೊ ಚಿಕ್ಕಪ್ಪನೂ ದೊಡ್ಡಪ್ಪನೂ ಆಗಿರ್ತಾರೆ. ಯಾರು ಅಂತ ಕೇಳಿದ್ರೆ ಆನ್ಸರ್ ರಾಜು. ಕ್ಲಿಯರ್ ಆಯ್ತಲ್ಲ? ಸೊ ಈ ಫ್ಲೋ ಡಯಾಗ್ರಾಮ್ ಕರೆಕ್ಟ್ ಆಗಿ ಹಾಕದ್ ಬಂದ್ರೆ ಮುಗೀತು, ಇನ್ನೇನಿಲ್ಲ ಇದ್ರಲ್ಲಿ. ಹೌದಲ್ವಾ? ಓಕೆ, ಮತ್ತೆ ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗೋಣ ಅಂತೆ. ನೋಡಿ ಏನಿದೆ, ದಯಾನಂದ್ ರವರು ಅನಿಲ್ ರವರ ಸಹೋದರ. ಓಕೆ, ಇದು ಕೂಡ ಅದೇ ರೀತಿ ಇದೆ. ಒಂದು ಕ್ಷಣ ಇಲ್ಲಿ ಬರ್ಕೊಂಡ್ಬೇಡ. ದಯಾನಂದ್ ಅವರು ಯಾರ ಸಹೋದರ? ಅನಿಲ್ ಅವರ ಸಹೋದರ. ಓಕೆ, ಅನಿಲ್ ಅವರ ಸಹೋದರ ಮತ್ತು ಚಂದ್ರು ಅವರ ಮಗ. ಓಕೆ, ಯಾರ ಬಗ್ಗೆ ಮಾತಾಡ್ತಾ ಇದಾರೆ ಇಲ್ಲಿ? ದಯಾನಂದ್ ಅವ್ರ ಬಗ್ಗೆನೆ ಮಾತಾಡ್ತಾ ಇದಾರೆ. ನೋಡಿ, ದಯಾನಂದ್ ಅವರು ಅನಿಲ್ ಅವರ ಸಹೋದರ ಕೂಡ ಹೌದು, ಮತ್ತೆ ಚಂದ್ರು ಅವರ ಮಗ ಕೂಡ ಹೌದು. ಮಗ ಅಂದ ತಕ್ಷಣ ಅಪ್ಪ ಮೇಲ್ಗಡೆ ಜನರೇಷನ್ ಅಲ್ಲಿ ಬರ್ತಾರೆ. ಹೌದಾ? ಅಪ್ಪನ ಹೆಸರೇನು? ಚಂದ್ರು. ಎಸ್. ನೆಕ್ಸ್ಟ್ ಏನಿದೆ, ಬಸವರಾಜ್ ಅವರು ಚಂದ್ರೂರವರ ತಂದೆ. ಓಕೆ, ಈ ಚಂದ್ರು ಅವರ ತಂದೆ ಅಂದ್ರೆ ಈ ದಯಾನಂದ್ ಅವ್ರಿಗೆ ಏನಾಗ್ತಾರೆ? ಅಜ್ಜ ಆಗ್ತಾರೆ. ಹೌದಾ? ಅವ್ರ ಹೆಸರೇನಿದೆ? ಬಸವರಾಜ್ ಅಂತ ಇದೆ. ಎಸ್, ಬಸವರಾಜ್ ಅವರು ಚಂದ್ರು ಅವರ ತಂದೆ. ಓಕೆ, ಹಾಗಾದರೆ ಅನಿಲ್ ರವರು ಚಂದ್ರೂರವರಿಗೆ ಏನಾಗ್ಬೇಕು ಅಂತ ಕೇಳಿದ್ದಾರೆ. ಅನಿಲ್ ರವರು ಚಂದ್ರು ಅವರಿಗೆ ಏನಾಗ್ಬೇಕು ಅಂದ್ರೆ, ಚಂದ್ರುಗೆ ಅನಿಲ್ ಏನಾಗ್ಬೇಕು ಅಂತ ಕೇಳಿದ್ರೆ ನೋಡಿ ಏನಾಗ್ತಾನೆ? ಮಗ ತಾನೇ ಆಗೋದು. ಇಲ್ಲಿ ಅಜ್ಜ ಇದ್ದಾರೆ, ಇಲ್ಲಿ ತಂದೆ ಇದ್ದಾರೆ. ದಯಾನಂದ್ ಅವರು ಚಂದ್ರು ಅವರ ಮಗ ಅಂತಂದಾಗ, ದಯಾನಂದ್ ಅವರು ಚಂದ್ರು ಅವರ ಮಗ ಅಂತಂದಾಗ ಅನಿಲ್ ಮತ್ತೆ ದಯಾನಂದ್ ಅವರು ಏನಾಗಿದ್ದಾರೆ? ಇಬ್ರು ಬ್ರದರ್ಸ್ ಆಗಿದ್ದಾರೆ. ಹಾಗಾಗಿ ಚಂದ್ರು ಅವರಿಗೆ ಅನಿಲ್ ಅವ್ರು ಏನಾಗ್ಬೇಕು? ಮಗ ಆಗ್ಬೇಕು. ಕ್ಲಿಯರ್ ಆಯ್ತಾ? ಎಷ್ಟು ಈಸಿ ನೋಡಿ. ಜಸ್ಟ್ ಏನೋ ಫ್ಲೋ ಡಯಾಗ್ರಾಮ್ ಹಾಕೋದ್ ಗೊತ್ತಾದ್ರೆ ಮುಗೀತು. ಅದರಲ್ಲೂ ಬಾಕ್ಸ್ ಮತ್ತೆ ಸರ್ಕಲ್ ಮೇನ್ ಇಂಪಾರ್ಟೆಂಟ್. ಅದೇ ಎ ಯು ಬಿ ಯ ತಾಯಿ ಅಂತ ಇದೆ. ಓಕೆ, ನೋಡಿ ಈ ತರಾನು ಕೊಡ್ತಾರೆ. ಇದ್ರ ಜೊತೆಗೆ ಸಿಂಬಾಲ್ಸ್ ಕೂಡ ಕೊಡ್ಬೋದು. ನೋಡಿ ಏನ್ ಮಾಡ್ತಾರೆ? ಪ್ಲಸ್, ಮೈನಸ್, ಡಾಲರು, ಈ ರೀತಿ ಸಿಂಬಲ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ $, P-Q ಈ ರೀತಿ ಕೊಡ್ತಾರೆ. ಈ ಡಾಲರ್ ಅಂದ್ರೆ ಏನು? ಎ ಮತ್ತೆ ಬಿ, ಪಿ, ಕ್ಯೂ ಇವೆಲ್ಲ ಏನು ಅನ್ನೋದನ್ನ ಕೆಳಗಡೆ ಮತ್ತೆ ಮೆನ್ಷನ್ ಮಾಡಿರ್ತಾರೆ. ಆಯ್ತಾ? ಎಸ್, ಎ ಯು ಬಿ ಅವರ ತಾಯಿ. ಓಕೆ, ಬರ್ಕೊಳ್ಳೋಣ. ಎ ಅವರು ಬಿ ಅವರ ತಾಯಿ ಅಂದ್ರೆ ಎ ಮದರ್ ಆದ್ರು. ಸೊ ಇಲ್ಲಿ ಗಂಡ ಇರ್ತಾರೆ, ಅವ್ರ ಬಗ್ಗೆ ಕೊಟ್ಟಿದಾರ. ಮುಂದೆ ನೋಡೋಣ. ಯಾರ ತಾಯಿ? ಬಿ ಅವರ ತಾಯಿ. ಬಿ ಯ ಜೆಂಡರ್ ನಮಗೆ ಗೊತ್ತಾಗಿಲ್ಲ. ನೆಕ್ಸ್ಟ್ ಸಿ ಯು ಎ ಯ ಮಗ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ ಎ ಮದರ್ ಇದಾರೆ ಈಗ ಆಲ್ರೆಡಿ. ಸಿ ಯು ಎ ಯ ಮಗ ಅಂದ್ರೆ ಬಿ ಗೆ ಏನಾಗ್ತಾರೆ? ಬ್ರದರ್ ಆಗ್ತಾರೆ. ಸಾರಿ, ಸಿ ಇದು ಅದಲ್ವಾ? ಬ್ರದರ್ ಆದ್ರು. ಓಕೆ, ಡಿ ಯು ಇ ಯ ಸಹೋದರ. ಇಲ್ಲಿ ಡಿ ಯಾರು ಗೊತ್ತಿಲ್ಲ, ಇ ಯಾರು ಗೊತ್ತಿಲ್ಲ. ನೆಕ್ಸ್ಟ್ ಸ್ಕಿಪ್ ಮಾಡ್ಕೊಂಡು ಹೋಗೋಣ. ಇ ಯು ಬಿ ಅವರ ಮಗಳು ಅಂತ ಹೇಳಿದ್ದಾರೆ. ಬಿ ಎಲ್ಲಿದೆ ನೋಡಿ? ಇಲ್ಲಿದೆ ಆಲ್ರೆಡಿ. ಹೌದಾ? ಬಿ ಅವರಿಗೆ ಮದುವೆ ಆಗಿದೆ. ಹಾಗಿದ್ರೆ ಬಿ ಅವರ ಮಗಳು ಯಾರು? ಇ ಅಂತ ಇದೆ. ಈ ಜೆಂಡರ್ ನಮ್ಗೆ ಗೊತ್ತಾಯ್ತು. ಓಕೆ, ಡಿ ಯ ಅಜ್ಜಿ ಯಾರು? ಓಕೆ, ಒಂದ್ ನಿಮಿಷ. ಇ ಯು ಬಿ ಅವರ ಮಗಳು. ಓಕೆ, ನೆಕ್ಸ್ಟ್ ಹಳೆ ಒಂದು ಸೆಂಟೆನ್ಸ್ ಬಂದಾಗ ಡಿ ಯು ಇ ಅವರ ಸಹೋದರ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಮಗಳ ಜೊತೆಗೆ ಇನ್ನೊಬ್ಬ ಮಗ ಕೂಡ ಇದ್ದಾನೆ ಅವರಿಗೆ. ಯಾರದು? ಡಿ ಅಂತ, ಬಿ ಅವರಿಗೆ. ಹೌದಾ? ಎಸ್. ಎ ಯು ಬಿ ಅವರ ತಾಯಿ. ಓಕೆ, ಬಿ ಯ ಜೆಂಡರ್ ನಮಗೆ ಗೊತ್ತಿಲ್ಲ, ನಾವಿನ್ನೂ ಹಾಕಿಲ್ಲ. ಸಿ ಯು ಎ ಅವರ ಮಗ. ಹೌದು, ಸಿ ಯು ಎ ಅವರ ಮಗ ನಾವು ಬಾಕ್ಸ್ ಹಾಕಿದೀವಿ. ಡಿ ಯು ಇ ಅವರ ಸಹೋದರ. ಎಸ್, ಹಾಕಿದೀವಿ. ಇ ಯು ಬಿ ಅವರ ಮಗಳು. ಹೌದು, ಹಾಕಿದೀವಿ. ಹಾಗಿದ್ರೆ ಡಿ ಯ ಅಜ್ಜಿ ಯಾರು ಅಂತ ಕೇಳ್ತಿದ್ದಾರೆ. ನೋಡಿ, ಅಜ್ಜಿ ಅಂತಂದ್ರೆ ತಮ್ಮ ತಂದೆ ತಾಯಿಯ ಜನರೇಷನ್ ಅನ್ನ ಬಿಟ್ಟು ಮತ್ತೆ ಮೇಲ್ಗಡೆ ಜನರೇಷನ್ ಹೋಗ್ತೀವಿ. ಇರೋದು ಒಬ್ರೇ ಅಲ್ಲಿ. ಅಜ್ಜನ್ ಬಗ್ಗೆ ಅವರು ಮಾಹಿತಿ ಕೊಟ್ಟಿಲ್ಲ. ಅದೇ ಯಾರು? ಎ. ಹೌದಲ್ವಾ? ಸೊ ಡಿ ಮತ್ತೆ ಇ ಇಬ್ರಿಗೂ ಕೂಡ ಅಜ್ಜಿ ಆಗ್ತಾರೆ ಎ ಅನ್ನೋರು. ಸೊ ಆಪ್ಷನ್ ಎ ಏನಾಯ್ತು ಇಲ್ಲಿ? ಕರೆಕ್ಟ್ ಆಯ್ತು. ಹೌದಲ್ವಾ? ಓಕೆ, ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಮತ್ತೆ ಏನಿದೆ ನೋಡಿ. ಝೆಡ್ ನು ವೈ ನ ಸಹೋದರ, ವಿ ಯು ವೈ ನ ಮಗಳು, ಎಕ್ಸ್ ಝೆಡ್ ನ ತಂದೆ, ಡಬ್ಲ್ಯೂ ವಿ ಯ ಸಹೋದರ. ಹಾಗಾದ್ರೆ ಡಬ್ಲ್ಯೂ ನ ಚಿಕ್ಕಪ್ಪ ಯಾರು? ಓಕೆ, ಸಾಲ್ವ್ ಮಾಡೋಣ. ಝೆಡ್ ವೈ ನ ಸಹೋದರ. ಝೆಡ್ ಅನ್ನೋರು ವೈ ನ ಸಹೋದರ. ಬಾಕ್ಸ್ ಹಾಕೊಂಡ್ವಿ, ಸಿಂಗಲ್ ಬಾಂಡಿಂಗ್ ಕೊಟ್ವಿ. ವಿ ಅನ್ನೋರು ವೈ ನ ಮಗಳು ಅಂತ ಹೇಳ್ತಿದ್ದಾರೆ. ವೈ ಗೆ ಮದ್ವೆ ಆಗಿದೆ. ವಿ ಅನ್ನೋರು ವೈ ಗೆ ಮಗಳಾಗ್ತಾರೆ. ಎಕ್ಸ್ ಝೆಡ್ ನ ತಂದೆ. ಓಕೆ, ಝೆಡ್ ಇಲ್ಲಿದೆ. ಸೊ ಝೆಡ್ ಗೆ ತಂದೆ ಯಾರು? ಎಕ್ಸ್ ಅಂತ ಹೇಳಿದ್ದಾರೆ. ಎಕ್ಸ್ ಇನ್ನ ಏನ್ ಮಾಡ್ತೀವಿ? ತಂದೆ ಸ್ಥಾನದಲ್ಲಿ ಕೂಡಿಸ್ತೀವಿ. ಇವ್ರಿಗೆ ಮದ್ವೆ ಆಗಿದೆ, ಅವ್ರ ಬಗ್ಗೆ ಕೊಟ್ಟಿದ್ದಾರೆ. ಮುಂದೆ ನೋಡೋಣ. ಓಕೆ, ಡಬ್ಲ್ಯೂ ಅನ್ನೋರು ವಿ ಯ ಸಹೋದರ. ಎಸ್, ವಿ ಯಾರು? ವೈ ಯ ಮಗಳು. ಇವರಿಗೆ ಒಬ್ಬ ಸಹೋದರ ಇದ್ದಾನೆ, ಡಬ್ಲ್ಯೂ ಅಂತ ಹೇಳಿ ಬಾಕ್ಸ್ ಹಾಕ್ತಿವಿ. ಹಾಗಾದ್ರೆ ಡಬ್ಲ್ಯೂ ನ ಚಿಕ್ಕಪ್ಪ ಯಾರು? ಎಸ್, ಇನ್ನೊಂದ್ಸರಿ ನೋಡ್ಕೊಳ್ಳೋಣ. ಝೆಡ್ ಅನ್ನೋರು ವೈ ನ ಸಹೋದರ. ಕರೆಕ್ಟ್ ಇದೆ.
ವಿ ಅನ್ನೋರು ವೈ ನ ಮಗಳು ಕರೆಕ್ಟ್ ಇದೆ. ಎಕ್ಸ್ ನು ಜಡ್ ನ ತಂದೆ, ಎಸ್ ಕರೆಕ್ಟ್ ಇದೆ. ಡಬ್ಲ್ಯೂ ವಿ ಯ ಸಹೋದರ, ಎಸ್ ಕರೆಕ್ಟ್ ಇದೆ. ಹಾಗಿದ್ರೆ ಡಬ್ಲ್ಯೂ ನ ಚಿಕ್ಕಪ್ಪ ಯಾರು ಅಂತ ಕೇಳಿದ್ದಾರೆ. ನಾನು ಆಗ್ಲೇ ಹೇಳ್ದೆ ನಿಮಗೆ, ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರೆ ಯಾರನ್ನ ಕನ್ಸಿಡರ್ ಮಾಡ್ತೀವಿ? ನಮ್ಮ ತಂದೆಯ ಸಹೋದರ, ಅಣ್ಣ ಅಥವಾ ತಮ್ಮ. ಡಬ್ಲ್ಯೂ ಮತ್ತೆ ವಿ ಯ ತಂದೆ ಯಾರಿದ್ದಾರೆ? ವೈ ಇದಾರ ಅಥವಾ ಬೇರೆ ಯಾರಿದಾರ ಗೊತ್ತಿಲ್ಲ. ಆದರೆ ಈ ಕಡೆ ನೋಡಿ ಝೆಡ್ ಬಾಕ್ಸ್ ಹಾಕಿದೀವಿ, ಇದೇನಾಗುತ್ತೆ? ಸಹೋದರ. ಅಂದ್ರೆ ಇಲ್ಲಿ ತೋರಿಸಿರೋ ಮೆನ್ಷನ್ ಮಾಡಿರೋದು ಚಿಕ್ಕಪ್ಪ ಇವ್ರೆ. ಹಾಗಾದ್ರೆ ಕಾಮನ್ಲಿ ವೈ ಅನ್ನೋರು ಏನಾಗ್ತಾರೆ? ತಂದೆ ಆಗಿರ್ತಾರೆ. ಹೌದಾ? ಚಿಕ್ಕಪ್ಪ ಅಂದ್ರೆ ಝೆಡ್ ಆಗ್ತಾರೆ. ಆನ್ಸರ್ ಆಪ್ಷನ್ ಎ ಝೆಡ್. ಕ್ಲಿಯರ್ ಆಯ್ತು ಇಲ್ಲಿ, ಹೌದಲ್ವಾ? ಸೊ ಜೆಂಡರ್ ಕರೆಕ್ಟ್ ಆಗಿ ನಾವು ಮೆನ್ಷನ್ ಮಾಡಿ ತಿಳ್ಕೊಳ್ಬೇಕು. ಬಾಕ್ಸ್ ಹಾಕ್ಬೇಕಾ, ಸರ್ಕಲ್ ಹಾಕ್ಬೇಕಾ? ಇಲ್ಲ ಕ್ವಶನ್ ಅಲ್ಲಿ ವೈ ಬಗ್ಗೆ ಕೇಳಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಬೇಡ. ಆದ್ರೆ ಇಲ್ಲಿ ಅಂಡರ್ಸ್ಟುಡ್ ಇದೆ, ಬ್ರಾಕೆಟ್ ಅಲ್ಲಿ ಇಟ್ಬಿಟ್ಟಿದಾರ ಅವರು, ವೈ ತಂದೆ ಇದೆ ಅಂತ. ಯಾಕೆ ಅಂತ ಕೇಳಿದ್ರೆ ಡಬ್ಲ್ಯೂ ನ ಚಿಕ್ಕಪ್ಪ ಅಂತ ಡೈರೆಕ್ಟ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಈ ಕಡೆ ಅಮ್ಮನ ಮನೆ ಕಡೆ ಇರ್ತಕ್ಕಂಥ ಸಂಬಂಧಿಕರು ಯಾರನ್ನೂ ಮೆನ್ಷನ್ ಮಾಡಿಲ್ಲ, ಹೌದಲ್ವಾ? ಸೊ ಮೆನ್ಷನ್ ಮಾಡಿರೋದೇ ವೈ ಒಬ್ರು. ಆ ತಂದೆ ಗೊತ್ತಿಲ್ದೇನೆ ಈ ಕಡೆ ತೋರ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ. ದಿಸ್ ಇಸ್ ಅಂಡರ್ಸ್ಟುಡ್, ಹೌದಲ್ವಾ? ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ ಏನಿದೆ? ಪಿ ಯು ಆರ್ ನ ಸಹೋದರ, ಕ್ಯೂ ಪಿ ಯ ಮಗ, ಟಿ ಎಸ್ ನ ಸಹೋದರ, ಎಸ್ ಇವರು ಆರ್ ಗೆ ಮಗಳು. ಹಾಗಾದ್ರೆ ಕ್ಯೂ ನ ಸೋದರ ಸಂಬಂಧಿಗಳು ಯಾರು ಅಂದ್ರೆ ಕಸಿನ್ಸ್ ಯಾರು ಅಂತ ಕೇಳಿದ್ದಾರೆ. ಓಕೆ, ನಾವು ನಿನ್ನೆ ಬೇಸಿಕ್ ಕ್ಲಾಸ್ ಅಲ್ಲಿ ಕಸಿನ್ಸ್ ಅಂತ ಯಾರನ್ನ ಕರ್ದಿದೀವಪ್ಪ? ಕಸಿನ್ಸ್ ಅಂದ್ರೆ ನಮ್ಮ ತಂದೆ ತಾಯಿಯ ಸಹೋದರ ಅಥವಾ ಸಹೋದರಿಯರ ಮಕ್ಕಳೇನಿದ್ದಾರೆ ಅವರು ನಮಗೆ ಸಹೋದರ ಸಂಬಂಧಿಗಳು, ಕಸಿನ್ ಬ್ರದರ್ಸ್ ಅಥವಾ ಕಸಿನ್ ಸಿಸ್ಟರ್ಸ್ ಅಂತ ಹೇಳ್ತೀವಿ. ಫ್ಲೋ ಡಯಾಗ್ರಾಮ್ ಹಾಕೋಣ. ಪಿ ಅನ್ನೋರು ಆರ್ ನ ಸಹೋದರ. ಓಕೆ, ಪಿ ಅನ್ನೋರು ಆರ್ ನ ಸಹೋದರ. ಕ್ಯೂ ಅನ್ನೋರು ಪಿ ಯ ಮಗ. ಓಕೆ, ಪಿ ಗೆ ಮದುವೆ ಆಗಿದೆ, ಕ್ಯೂ ಅನ್ನೋದು ಪಿ ಅವರ ಮಗ. ಎಸ್. ಟಿ ಯು ಎಸ್ ನ ಸಹೋದರ ಅಂತ ಹೇಳ್ತಿದ್ದಾರೆ. ಓಕೆ, ಟಿ ಯಾರು ಗೊತ್ತಿಲ್ಲ, ಎಸ್ ಯಾರು ಗೊತ್ತಿಲ್ಲ, ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗೋಣ. ಎಸ್ ಇವರು ಆರ್ ಗೆ ಮಗಳು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಆರ್ ಬಗ್ಗೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಆರ್ ನ ಜೆಂಡರ್ ನಮಗ್ ಗೊತ್ತಿಲ್ಲ, ಲಿಂಗ ಗೊತ್ತಿಲ್ಲ. ಆದ್ರೆ ಆರ್ ಗೆ ಮದುವೆ ಆಗಿದೆ, ಅವ್ರಿಗೆ ಮಗಳು ಯಾರಿದ್ದಾರೆ? ಎಸ್. ಅಂದ್ರೆ ಇವರು ಸರ್ಕಲ್ ಅಲ್ಲಿ ಬಂದ್ರು. ಈ ಎಸ್ ಗೆ ಸಹೋದರ ಯಾರು ಅಂತ ಕೇಳಿದ್ರೆ ಟಿ ಇದ್ದಾರೆ, ಹೌದಾ? ಹಾ, ಸಿಂಗಲ್ ಬಾಂಡ್ ಹಾಕ್ತಿವಿ, ಬಾಕ್ಸ್ ಅಲ್ಲಿ ಟಿ ಅಂತ ಬರದ್ವಿ. ಹಾಗಾದ್ರೆ ಕ್ಯೂ ನ ಸಹೋದರ ಸಂಬಂಧಿಗಳು ಯಾರು ಅಂತ ಕೇಳ್ತಿದ್ದಾರೆ. ನೋಡಿ, ಪಿ ಮತ್ತೆ ಆರ್ ಅಣ್ಣ ತಂಗಿನೋ ಅಥವಾ ಅಣ್ಣ ತಮ್ಮನೋ ಇದ್ದಾರೆ, ಸಹೋದರ ಅಥವಾ ಸಹೋದರಿಯರು ಇದ್ದಾರೆ. ಇಲ್ಲಿ ಪಿ ಆರ್ ಇವರ ಮಕ್ಕಳು, ಈ ಕಡೆ ಕ್ಯೂ ಒಬ್ಬ ಇದ್ದಾನೆ, ಈ ಕಡೆ ಎಸ್ ಮಗಳು ಮತ್ತೆ ಟಿ ಏನಿದ್ದಾರೆ ಮಗ ಇದ್ದಾನೆ. ಕ್ಯೂ ನ ಸಹೋದರ ಸಂಬಂಧಿಗಳು ಅಂದ್ರೆ ಏನಾಯ್ತು? ತನ್ನ ತಂದೆಯ ಅಣ್ಣ ತಮ್ಮನ ಅಥವಾ ಅಕ್ಕ ತಂಗಿಯ ಮಕ್ಕಳು ಯಾರು? ಅವರೇ ಸಹೋದರ ಸಂಬಂಧಿಗಳು. ಅಂದ್ರೆ ಎಸ್ ಮತ್ತು ಟಿ ಇವ್ರೇನಾದ್ರೂ ಕಸಿನ್ ಬ್ರದರ್ಸ್ ಅಥವಾ ಕಸಿನ್ ಸಿಸ್ಟರ್ಸ್ ಅಂತ ಹೇಳ್ತೀವಿ. ಒಂದ್ ಹುಡುಗ ಇದೆ, ಒಂದ್ ಹುಡುಗಿ ಇದೆ, ಸೊ ಕಸಿನ್ಸ್ ಅಂತ ಹೇಳ್ಬೋದು. ಎಸ್ ಮತ್ತು ಟಿ ಎಲ್ಲಿದೆ? ಆಪ್ಷನ್ ಸಿ ನೋಡಿ, ಕರೆಕ್ಟ್ ಆಯ್ತಾ? ಎಸ್ ಮತ್ತು ಟಿ ಕಸಿನ್ಸ್ ಅಂತ ಯಾರಿಗೆ ಹೇಳ್ತೀವಿ? ಸೊ ಎಸ್ ಮತ್ತು ಟಿ ಗೆ ಕಸಿನ್ಸ್ ಯಾರು ಅಂತ ಕೇಳಿದ್ರೆ ಕ್ಯೂ ಆಗ್ತಾನೆ, ಹೌದಾ? ಕಸಿನ್ ಬ್ರದರ್ ಯಾರು ಅಂತ ಕೇಳಿದ್ರೆ ಕ್ಯೂ ಆಗ್ತಾನೆ. ಅದೇ ರೀತಿ ಕ್ಯೂಗೆ ಎಸ್ ಮತ್ತು ಟಿ ಆಗ್ತಾರೆ. ಇನ್ ಕೇಸ್ ಕ್ಯೂಗೆ ಇಲ್ಲಿ ಬೇರೆ ಯಾರಾದ್ರೂ ಒಬ್ಳು ತಂಗಿನೋ ಅಕ್ಕನೋ ಇದ್ರೆ, ಇಲ್ಲಿ ಎಕ್ಸ್ ಅಂತ ಯಾರಾದ್ರೂ ಇದ್ರೆ ಇವರಿಗೆ ಎಕ್ಸ್ ಮತ್ತೆ ಕ್ಯೂ ಅಂತ ಹೇಳ್ಬಹುದಿತ್ತು, ಹೌದಲ್ವಾ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮತ್ತೆ ಬಂತು ನೋಡಿ. ಫೋಟೋಗ್ರಾಫ್ ತೋರಿಸ್ಬಿಟ್ಟು ಈ ರೀತಿಯಾದ ಕ್ವಶನ್ಸ್ ಅನ್ನ ಬಹಳಷ್ಟು ಸರಿ ನಮ್ಮ KPSC ಅಲ್ಲಿ ಕೇಳಿರೋದುಂಟು, ಹೌದಲ್ವಾ? ಸೊ ಅದೇ ತರ ಇಲ್ಲಿದೆ ನೋಡಿ. ಫೋಟೋಗ್ರಾಫ್ ಅನ್ನ ತೋರಿಸುತ್ತಾ ಮಹಿಳೆ ಒಬ್ಳು ಅದರಲ್ಲಿನ ವ್ಯಕ್ತಿ ಒಬ್ರನ್ನ ತೋರಿಸಿ ಹೀಗೆ ಹೇಳ್ತಾಳೆ. ಓಕೆ, ಫೋಟೋಗ್ರಾಫ್ ಇದೆ, ಇದನ್ನ ತೋರಿಸುತ್ತಾ ಮಹಿಳೆ ಒಬ್ಳು ಹೇಳ್ತಾಳೆ, ಅವನ ಸಹೋದರನ ತಂದೆ. ಓಕೆ, ಈ ಫೋಟೋಗ್ರಾಫ್ ಅಲ್ಲಿ ಇರ್ತಕ್ಕಂಥವನ ಸಹೋದರನ ತಂದೆ. ಓಕೆ, ನನ್ನ ಅಜ್ಜನ ಏಕೈಕ ಮಗ. ನನ್ನ ಅಜ್ಜನ ಏಕೈಕ ಮಗ. ನೋಡಿ, ಯಾರ್ದೇ ಅಜ್ಜ ಆಗಿರ್ಲಿ 3ನೇ ಜನರೇಷನ್ ಅಲ್ಲಿ ಬರ್ತಾರೆ. ಸೊ ಅಜ್ಜ ಇಲ್ಲಾದ್ರು ಅಜ್ಜನ ಏಕೈಕ ಮಗ ಯಾರಾದ್ರೂ ಇಲ್ಲಿ ಬಂದ್ರು, ಹೌದಾ? ಅಜ್ಜನ ಏಕೈಕ ಮಗ ಇವರು. ಇಲ್ಲೇನ್ ಕೇಳಿದ್ದಾರೆ ನೋಡಿ, ಒಬ್ಬ ಮಹಿಳೆ ಇದ್ದಾಳೆ, ಆ ಮಹಿಳೆ ಈ ಫೋಟೋವನ್ನ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದಾಳೆ, ಹೌದಾ? ಇದು ಫೋಟೋಗ್ರಾಫ್ ಇದೆ, ಪಾಯಿಂಟ್ ಮಾಡಿ ಮಹಿಳೆ ಹೇಳ್ತಾ ಇದ್ದಾಳೆ ಏನಂತ ಹೇಳಿ, ಈ ವ್ಯಕ್ತಿಯ, ಈ ಫೋಟೋದಲ್ಲಿರುವ ವ್ಯಕ್ತಿಯೊಬ್ಬರನ್ನ ತೋರಿಸಿ ಈ ವ್ಯಕ್ತಿಯ ಸಹೋದರನ ತಂದೆಯೋ ನನ್ನ ಅಜ್ಜನ ಏಕೈಕ ಮಗ. ಅಂದ್ರೆ ನೋಡಿ, ಈ ಅಜ್ಜ ಈ ಮಹಿಳೆಗೂ ಅಜ್ಜ ಅಂತಂದ್ರೆ ಈ ಏಕೈಕ ಮಗ ಈ ಮಹಿಳೆಗೂ ಏನಾಗ್ತಾರೆ? ತಂದೆ ಆಗ್ತಾರೆ, ಹೌದಾ? ಹಾಗಿದ್ರೆ ಇಲ್ಲೇನಾಯ್ತು?
ಮಹಿಳೆ ಕೂಡ ಇವನಿಗೆ ಮಗಳು ಅಂತ ಆದ್ಲು, ಏಕೈಕ ಮಗನಿಗೆ ಮಗಳು ಅಂತ ಆದ್ಲು, ಹೌದಲ್ವಾ? ಹಾಗಿದ್ರೆ ಕ್ವಶನ್ ಏನ್ ಕೇಳಿದ್ದಾರೆ ನೋಡಿ, ಫೋಟೋದಲ್ಲಿರುವ ವ್ಯಕ್ತಿಗೆ ಮಹಿಳೆಯು ಯಾವ ರೀತಿ ಸಂಬಂಧ ಹೊಂದಿದ್ದಾಳೆ ಅಂತ ಕೇಳ್ತಾ ಇದಾರೆ. ಹಂಗಂದ್ರೆ ಫೋಟೋದಲ್ಲಿರ್ತಕ್ಕಂತ ಒಬ್ಬ ವ್ಯಕ್ತಿ, ಅವನ ಸಹೋದರ ಒಬ್ಬ ವ್ಯಕ್ತಿ, ಇವರಿಬ್ರಿಗೂ ಒಬ್ಳು ಸಹೋದರಿ, ಈಕೆನೆ ಮಹಿಳೆ. ಈಕೆನೆ ಈ ಒಬ್ಬ ಅಣ್ಣನ ಫೋಟೋವನ್ನ ತೋರಿಸಿ ಇನ್ನೊಬ್ಬ ಅಣ್ಣನ ತಂದೆಯು ನನ್ನ ಅಜ್ಜನ ಏಕೈಕ ಮಗ ಅಂತ ಕನ್ಸಿಡರ್ ಮಾಡಿರೋದು. ಹಾಗಿದ್ರೆ ಈ ಫೋಟೋದಲ್ಲಿರೋ ವ್ಯಕ್ತಿಗೂ ಮತ್ತೆ ಈ ಮಹಿಳೆಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ಸಿಂಗಲ್ ಬಾಂಡಿಂಗ್ ಹಾಕಿದೀವಿ, ದಟ್ ಈಸ್ ಸಹೋದರಿ, ಸಿಸ್ಟರ್ ಅಂತ ಹೇಳ್ತೀವಿ. ನೋಡಿ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ, ತುಂಬಾ ಏನ್ ಟಫ್ ಇಲ್ಲ. ಫೋಟೋಗ್ರಾಫ್ ಯಾವ ರೀತಿ ಇದೆ ಈ ರೀತಿ ನಾವು ಹಾಕೊಂಡ್ ಮಾಡಿದ್ರೆ ತುಂಬಾ ಈಸಿ, ಹೌದಲ್ವಾ? ನೋಡಿ, ಇನ್ನೊಂದ್ಸರಿ ತೋರಿಸ್ತೀನಿ ಬೇಕಿದ್ರೆ. ಏನ್ ಹೇಳಿದರೆ, ಫೋಟೋಗ್ರಾಫ್ ಅನ್ನ ತೋರಿಸುತ್ತಾ ಒಬ್ಬ ಮಹಿಳೆ ಏನ್ ಹೇಳ್ತಾಳೆ, ಈ ಫೋಟೋಗ್ರಾಫ್ ಅಲ್ಲಿ ಇರ್ತಕ್ಕಂತ ವ್ಯಕ್ತಿಯ ಸಹೋದರ ಈತನ ತಂದೆ, ಆತ ಯಾರು ಅಂತ ಕೇಳಿದ್ರೆ ನನ್ನ ಅಜ್ಜನ ಏಕೈಕ ಮಗ. ಅಜ್ಜ ಈಕೆಗೂ ಮಹಿಳೆಗೂ ಅಜ್ಜ ಅಂದ್ಮೇಲೆ ಈ ಏಕೈಕ ಮಗ ಮಹಿಳೆಗೂ ಕೂಡ ಏನಾಗಿರ್ತಾರೆ, ತಂದೆ ಆಗಿರ್ತಾರೆ, ಹೌದಲ್ವಾ? ಸೊ ಆ ತಂದೆಯ ಮಗಳು ಯಾರು, ಈ ಮಹಿಳೆ. ಹಾಗಿದ್ರೆ ಈ ಫೋಟೋದಲ್ಲಿರುವ ವ್ಯಕ್ತಿ ಮತ್ತೆ ಆತನ ಸಹೋದರ ಇಬ್ರು ಕೂಡ ಈ ಮಹಿಳೆಗೆ ಸಹೋದರರು. ಕ್ಲಿಯರ್ ಆಯ್ತಲ್ವಾ? ಎಸ್, ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಎ ಯು ಬಿ ಯ ಮಗಳು ಅಂತ ಇದೆ. ಓಕೆ, ಎ ಯು ಮಗಳು ಯಾರ್ದು, ಬಿ ಯ ಮಗಳು. ಓಕೆ, ಬಿ ಮದ್ವೆ ಆಗಿದೆ, ಎ ಯು ಬಿ ಯ ಮಗಳು. ಆದ್ರೆ ಬಿ ಎ ಯ ತಾಯಿ ಅಲ್ವಂತೆ. ನೋಡಿ, ಎ ಅನ್ನೋರು ಬಿ ಅವರ ಮಗಳು, ಆದ್ರೆ ಬಿ ಅನ್ನೋರು ಎ ಯ ತಾಯಿ ಅಲ್ಲ ಅಂತ ಹೇಳ್ತಿದಾರೆ. ಹಾಗಾದ್ರೆ ಬಿ ಯಾವ ರೀತಿ ಎಗೆ ಸಂಬಂಧ ಅಂತ ಕೇಳಿದರೆ, ನೋಡಿ ಸಿಂಪಲ್ ಕ್ವಶನ್ ಇದೆ. ಬಿ ಗೆ ಎ ಮಗಳು, ಆದ್ರೆ ಬಿ ತಾಯಿ ಅಲ್ಲ. ತಾಯಿ ಅಲ್ಲ ಅಂದ್ರೆ ಏನಾಗಿರ್ಬೇಕು, ಸಿಂಪಲ್ ತಂದೆ ಆಗಿರ್ಬೇಕು, ಹೌದಲ್ವಾ? ಎಸ್ ಆರ್ ನೋ? ಹಾ, ಎಷ್ಟು ಈಸಿ ಕ್ವಶನ್ ನೋಡಿ. ಎಷ್ಟೋ ಜನ ಇಂಥದಕ್ಕೇನೆ ತಲೆ ಕೆಡ್ಸ್ಕೊಂಡ್ ಕೂತಿರ್ತಾರೆ. ಕಾಮನ್ ಸೆನ್ಸ್ ಕ್ವಶನ್ ಅಂತಾನು ಕರಿಬಹುದು ಇದನ್ನ ನಾವು. ಬಿ ಅವರಿಗೆ ಎ ಮಗಳಿದ್ದಾಳೆ, ಆದ್ರೆ ಬಿ ಅವರು ಎಗೆ ತಾಯಿ ಅಲ್ಲ ಅಂತಂದ್ರೆ, ಮಗಳು ಅಂದ ತಕ್ಷಣ ತಂದೆ ಇರ್ಬೇಕು ಇಲ್ಲ ತಾಯಿ ಇರ್ಬೇಕು. ತಾಯಿ ಅಲ್ಲ ಅಂತಂದ್ರೆ ಯಾರಾಗಿರ್ತಾರೆ, ಬಿ ಅವರು ತಂದೆ ಆಗಿರ್ತಾರೆ, ಹೌದಲ್ವಾ? ಸೊ ಆಪ್ಷನ್ ಬಿ ತಂದೆ ಆನ್ಸರ್ ಆಯ್ತು. ನೋಡಿ, ಯಾವುದೇ ಒಂದು ಇವತ್ತು ತಗೊಂಡಿರ್ತಕ್ಕಂಥ ಕ್ಲಾಸ್ ಅಲ್ಲಿ ಯಾವುದೇ ಡೌಟ್ ಇರ್ಲಿ, ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹಾಕಿದ್ರೆ ನಾನು ಅದನ್ನ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕನ್ಸಿಡರ್ ಮಾಡಿ ನಿಮಗೆ ಮತ್ತೊಂದ್ಸರಿ ಸಾಲ್ವ್ ಮಾಡಿಸ್ತೀನಿ, ಆಯ್ತಾ? ಸೊ ಏನೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ಕೊಳ್ರಪ್ಪ. ಚಾಪ್ಟರ್ ವೈಸ್ ಕ್ಲಾರಿಫೈ ಮಾಡ್ಕೊಂಡೇನೆ ಮುಂದಕ್ಕೆ ಹೋಗ್ರಿ. ನಾವು ತೋರಿಸಿರೋದು ಇಷ್ಟೇ ಕ್ವಶನ್ಸ್, ಇಷ್ಟ್ರ ಮೇಲೆನೆ ಅಡಿಕ್ಟ್ ಆಗೋದಕ್ಕೆ ಹೋಗ್ಬೇಡಿ. ಬೇರೆ ಬೇರೆ ಎಕ್ಸಾಮಿನೇಷನ್ ಆಗಿರ್ತಕ್ಕಂತ ಈ ಕ್ವಶನ್ ಪೇಪರ್ಸ್ ಇರ್ತವೆ ನಿಮ್ಮ ಹತ್ರ, ಚಾಪ್ಟರ್ ವೈಸ್ ಕ್ವಶನ್ಸ್ ಇರ್ತವೆ ನಿಮ್ಮ ಹತ್ರ, ಅವುಗಳನ್ನೆಲ್ಲ ಸಾಲ್ವ್ ಮಾಡಿ. ಇದೇ ರೀತಿ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಅದರಿಂದ ನಿಮ್ಗೆ ಏನಾಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಇರೋದಿಲ್ಲ, ಹೌದಲ್ವಾ? ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗುತ್ತೆ. 2 ನಿಮಿಷದಲ್ಲಿ ಸಾಲ್ವ್ ಮಾಡೋದನ್ನ 1 ನಿಮಿಷದಲ್ಲಿ ಸಾಲ್ವ್ ಮಾಡ್ತೀರಿ ನೀವು, ಓಕೆನಾ? ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಾಗಿದ್ರೆ ಏನಿದೆ ನೋಡಿ, 3 ಮಹಿಳೆಯರಲ್ಲಿ 2 ತಾಯಂದಿರು ಮತ್ತು 2 ಪುತ್ರಿಯರು, ಅವರಲ್ಲಿ ಎಲ್ಲರಿಗಿಂತ ಕಿರಿಯವಳು ಎಲ್ಲರಿಗಿಂತ ಹಿರಿಯವಳಿಗೆ ಸಂಬಂಧದಲ್ಲಿ ಏನಾಗಬೇಕು? ಓಕೆ, ಸ್ವಲ್ಪ ಕನ್ಫ್ಯೂಸಿಂಗ್ ತರ ಕ್ವಶನ್ ಅನ್ನ ಕೊಟ್ಟಿದ್ದಾರೆ, ಬಟ್ ಡೋಂಟ್ ವರಿ. ನೋಡಿ ಏನ್ ಕೊಟ್ಟಿದ್ದಾರೆ ಹೇಳ್ತಾ ಹೋಗೋಣ. ಇಲ್ಲಿ 3 ಮಹಿಳೆಯರಲ್ಲಿ 2 ತಾಯಂದಿರು. ಓಕೆ, ಒಟ್ಟು ಎಷ್ಟು ಜನ? 3 ಮಹಿಳೆಯರಿದ್ದಾರೆ, ಅದ್ರಲ್ಲಿ 2 ತಾಯಂದಿರು. ನೋಡಿ, ತಾಯಂದಿರು ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಮದುವೆ ಆಗಿದೆ ಅಂತ ಸಿಂಬಲ್ ಹಾಕ್ತಿವಿ, ಹೌದಾ? ಓಕೆ, ಹಾ ನೋಡಿ ಏನ್ ಮಾಡಿದೀವಿ, 2 ತಾಯಂದ್ರು ಆದ್ರು. ಇಲ್ಲಿ ಹೆಂಗೆ 2 ತಾಯಂದ್ರ ಆದ್ರ? ಇಲ್ಲ, 1 ನಿಮಿಷ. ನೋಡಿ ಏನಾಯ್ತು, ಇವರಿಗೆ ಇವ್ರ ತಾಯಿ, ಹೌದಾ? ತಾಯಿ, ಓಕೆ, 1ನೇ ತಾಯಿ, ತಾಯಿಗೆ ಮಗಳಾದ್ಲು, ಈ ತಾಯಿ ಒಂದೇ ತಾಯಿ ಆಯ್ತು. ಇನ್ನೊಂದು ತಾಯಿ ಬೇಕಲ್ಲ? ಓಕೆ, ಇನ್ನೊಂದು ತಾಯಿಗೆ ಏನ್ ಮಾಡೋಣ, ಇವ್ರಿಗೆ ಅಮ್ಮನ್ ಇಡೋಣ ಇಲ್ಲಿ, 2ನೇ ತಾಯಿ, ಹೌದಾ? 2 ತಾಯಂದ್ರ ಆದ್ರು. 3 ಜನ ಏನಾದ್ರು ಮಹಿಳೆಯರಾದ್ರು, 2 ತಾಯಂದ್ರಾದ್ರು, 2 ಪುತ್ರಿಯರು. ಕರೆಕ್ಟ್ ಇದೆ ನೋಡಿ. ಈ ತಾಯಿಗೆ ಈಕೆ ಮಗಳು, ಈ ತಾಯಿಗೆ ಈಕೆ ಮಗಳು. ಅಂದ್ರೆ ಒಟ್ನಲ್ಲಿ 3 ಜನ ಮಹಿಳೆಯರಿದ್ದಾರೆ. 3 ಜನ ಮಹಿಳೆಯರಲ್ಲಿ ಏನಾಗ್ತಾರೆ, 2 ತಾಯಂದಿರಿದ್ದಾರೆ, 2 ಮಗಳಿದ್ದಾರೆ, ಅಂದ್ರೆ ಪುತ್ರಿಯರಿದ್ದಾರೆ. ಕರೆಕ್ಟ್ ಅಲ್ವಾ? ನಾನಿದ್ದೀನಿ, ನಮ್ಮಮ್ಮ, ನಮ್ಮಜ್ಜಿ, 3 ಜನ ಏನು ಮಹಿಳೆಯರು. ನಮ್ಮಜ್ಜಿಗೆ ನಮ್ಮಮ್ಮ ಮಗಳು, ನಮ್ಮಮ್ಮನ್ಗೆ ನಾನ್ ಮಗಳು. 2 ಪುತ್ರಿಯರು, 2 ತಾಯಂದಿರು, ಒಟ್ಟು 3 ಜನ ಮಹಿಳೆಯರು. ಕ್ಲಿಯರ್ ಆಯ್ತಾ? ಓಕೆ, ಕ್ವಶನ್ ಏನಿದೆ ನೋಡಿ, ಅವರಲ್ಲಿ ಎಲ್ಲರಿಗಿಂತ ಕಿರಿಯವಳು ಅಂದ್ರೆ ನಾನು, ಎಲ್ರಿಗಿಂತ ಕಿರಿಯವಳು ನಾನು, ಎಲ್ರಿಗಿಂತ ಹಿರಿಯವಳು ಅಂದ್ರೆ ನಮ್ಮ ಅಜ್ಜಿ, ನಮ್ಮ ಅಮ್ಮನ ಅಮ್ಮ, ಹೌದಾ? ಎಲ್ರಿಗಿಂತ ಕಿರಿಯವಳು ನಾನು, ಎಲ್ರಿಗಿಂತ ಹಿರಿಯವಳು ನಮ್ಮ ಅಜ್ಜಿಗೆ ಸಂಬಂಧದಲ್ಲಿ ಏನಾಗ್ಬೇಕು ಅಂತ ಕೇಳಿದ್ದಾರೆ. ಇಲ್ಲಿದ್ದೀನಿ ನಾನು, ಸ್ವಾತಿ ಇಲ್ಲಿದ್ದೀನಿ, ಎಲ್ರಿಗಿಂತ ಕಿರಿಯವಳು ನಾನೇ ಇಲ್ಲಿ, ಆಮೇಲೆ ಇಲ್ಲಿ ನಮ್ಮ ಅಮ್ಮ ಇದ್ದಾರೆ, ನಂತರ ಬರೋದು ನಮ್ಮ ಅಜ್ಜಿ ಇದ್ದಾರೆ, ಹೌದಾ? ಹಿರಿಯವರು ಅಜ್ಜಿನೇ. ಸೊ ಈ ಅಜ್ಜಿಗೆ ನಾನ್ ಏನಾಗ್ಬೇಕು ಅಂತ ಕೇಳ್ತಿದ್ದಾರೆ. ಸಿಂಪಲ್ ಇದೆ, ಮೊಮ್ಮಗಳು.
ಹೌದಾ? ನಾನ್ ನಮ್ಮ ಅಜ್ಜಿಗೆ ಮೊಮ್ಮಗಳಾಗ್ತೀನಿ. ಎಲ್ರಿಗಿಂತ ಕಿರಿಯವಳು, ಎಲ್ರಿಗಿಂತ ಹಿರಿಯವಳಿಗೆ ಸಂಬಂಧದಲ್ಲಿ ಏನಾಗ್ತಾಳೆ ಅಂತ ಕೇಳಿದ್ರೆ ನಾನು ನಮ್ಮ ಅಜ್ಜಿಗೆ ಸಂಬಂಧದಲ್ಲಿ ಮೊಮ್ಮಗಳಾಗ್ತೀನಿ. ಆನ್ಸರ್ ಎಲ್ಲಿದೆ? ಆಪ್ಷನ್ ಸಿ ನೋಡಿ, ಮೊಮ್ಮಗಳು. ನೋಡಿ ಎಷ್ಟು ಈಸಿ ಕ್ವಶನ್ ಇದೆ. ಇದೇ ರೀತಿ ಅವರು ಪೆಟರ್ನಲ್ ರಿಲೇಷನ್ ಅಲ್ಲೂ ಕೂಡ ಕೇಳ್ಬೋದು, ಅಂದ್ರೆ ತಂದೆಯ ಸಂಬಂಧಿಕರಲ್ಲೂ ಕೂಡ ಇದೇ ರೀತಿ ಅವ್ರು ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಇದೇ ರೀತಿ ಹೇಳೋಣ. ಇಲ್ಲಿ ನೋಡ್ಕೊಳ್ಳಿ, ಮೂವರು ಪುರುಷರಿದ್ದಾರೆ ಅಂತ ಹೇಳ್ತಾರೆ. ಆ ಮೂವರು ಪುರುಷರಲ್ಲಿ ಇಬ್ಬರು ಅಪ್ಪಂದಿರು ಅಂತ ಹೇಳ್ತಾರೆ, ಮತ್ತೆ ಇಬ್ರು ಮಕ್ಕಳು ಅಂದ್ರೆ ಇಬ್ರು ಮಗ ಅಂತ ಹೇಳ್ತಾರೆ. ನೋಡಿ, ಮೂವರು ಪುರುಷರಿದ್ದಾರೆ, ಹೌದಾ? ಸೊ ಈ ಪುರುಷನಿಗೆ ಈತ ಮಗ, ಈ ಪುರುಷನಿಗೆ ಈತ ಮಗ, ಅಂದ್ರೆ ಇಬ್ರು ಮಗ ಆದ್ರು ಮತ್ತೆ ಇಬ್ರು ಅಪ್ಪಂದ್ರಾದ್ರು, ಒಟ್ನಲ್ಲಿ ಮೂರು ಪುರುಷರಿದ್ದಾರೆ. ಇದರಲ್ಲಿ ಏನ್ ಮಾಡ್ತಾರೆ, ಅತಿ ಕಿರಿಯವ ಅತಿ ಹಿರಿಯವನಿಗೆ ಏನಾಗ್ಬೇಕು ಅಂತ ಕೇಳ್ತಾರೆ. ಹೌದಾ? ಸಿಂಪಲ್. ಇದೇ ರೀತಿ ಏನಾಯ್ತು, ಮೊಮ್ಮಗ ಆಗ್ತಾನೆ. ಅಲ್ಲಿ ಮೊಮ್ಮಗ ಆಗ್ತಾನೆ. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಅಲ್ಲಿ ಮೊಮ್ಮಗ, ಇಲ್ಲಿ ಮೊಮ್ಮಗಳು. ಹೌದಾ? ಸೊ ನೋಡಿ, ಇಲ್ಲಿ ಏನು ಹೆಸರು ಕೊಟ್ಟಿರಲ್ಲ, ಏನ್ ಕೊಟ್ಟಿರಲ್ಲ, ಬರೀ ಸಂಬಂಧಿಕರಲ್ಲೇ ಈ ರೀತಿ ಕನ್ಫ್ಯೂಷನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ತುಂಬಾ ಈಸಿ ಕ್ವಶನ್ ಇದು, ಹೌದಲ್ವಾ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮತ್ತೆ ಹೋಗೋಣ. ನೋಡಿ, ಕ್ಲಾಸ್ ಎಲ್ಲ ನಿಮಗೆ ಚೆನ್ನಾಗ್ ಅನ್ಸಿದ್ರೆ ಬೇರೆ ಚಾಪ್ಟರ್ ಅಥವಾ ಇದೇ ಚಾಪ್ಟರ್ ಮೇಲೆ ಇನ್ನಷ್ಟು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಮೇಡಮ್ ಅನ್ನೋದೇನಾದ್ರೂ ಇದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಆಯ್ತಾ? ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡ್ಬೇಕು, ನಮ್ಮ ಕಮೆಂಟ್ ಮೂಲಕ ತಿಳಿಸ್ಬೇಕು. ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮುಂದಿನ ಕ್ಲಾಸ್ ಅನ್ನ ನಾವೇನ್ ಮಾಡ್ತೀವಿ, ಶೆಡ್ಯೂಲ್ ಅನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಕ್ವಶನ್ ಏನಿದೆ ನೋಡಿ, ಈ ಹುಡುಗಿಯು ನನ್ನ ತಾಯಿಯ ಮೊಮ್ಮಗನ ಪತ್ನಿ ಆಗ್ಬೇಕು ಎಂದು ಅರುಣ್ ಹೇಳಿದರೆ ಅರುಣ್ ಆ ಹುಡುಗಿಗೆ ಏನಾಗ್ಬೇಕು ಅಂತ ಕೇಳಿದ್ದಾರೆ. ಓಕೆ, ಹಾ ನೋಡಿ ಏನಿದೆ, ಈ ಹುಡುಗಿ, ಓಕೆ, ಒಂದ್ ಹುಡುಗಿ ಇದ್ದಾಳೆ. ಆ ಹುಡುಗಿ ನನ್ನ ತಾಯಿಯ, ಓಕೆ, ನನ್ನ ಅಂದ್ರೆ ಇಲ್ಲಿ ಅರುಣ್ ಅಂತ ಬರ್ತಾನೆ. ಓಕೆ, ಇಲ್ಲಿ ಅರುಣ್ ಇದ್ದಾನೆ. ನನ್ನ ತಾಯಿ ಅಂದ್ರೆ ಅರುಣರ ತಾಯಿ. ಮೊಮ್ಮಗ ಅಂದ್ರೆ ಯಾರು? ಅರುಣನ ಮಗ. ಹೌದಾ? ಅರುಣನ ಮಗ, ಮೊಮ್ಮಗ ಇಲ್ಲಿದ್ದಾನೆ, ಈತ ಮೊಮ್ಮಗ. ಹಾ, ಮೊಮ್ಮಗನ ಪತ್ನಿ ಅಂತ ಹೇಳಿದಾರೆ, ಅಂದ್ರೆ ಮೊಮ್ಮಗನಿಗೂ ಮದುವೆ ಆಗಿದೆ, ಮೊಮ್ಮಗನ ಪತ್ನಿ ಇಲ್ಲಿದ್ದಾಳೆ, ಇವಳು ಪತ್ನಿ. ಹೌದಾ? ಈ ಹುಡುಗಿ ಅಂದ್ರೆ ಯಾವ ಹುಡುಗಿ? ಇದೇ ಹುಡುಗಿ ನೋಡಿ. ಕ್ಲಿಯರ್ ಆಗ್ತಿದ್ಯಾ? ನೋಡಿ, ಈ ಹುಡುಗಿ ನನ್ನ ತಾಯಿಯ, ಓಕೆ, ಈ ಹುಡುಗಿ ಬೇಡ, ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ, ಈ ಹುಡುಗಿ ಬಿಟ್ಬಿಡಿ. ನನ್ನ ತಾಯಿಯ ಮೊಮ್ಮಗನ ಪತ್ನಿ ಆಗ್ಬೇಕು ಅಂತ ಯಾರು ಹೇಳಿದ್ದಾರೆ? ಅರುಣ್ ಹೇಳಿದ್ದಾರೆ. ಓಕೆ, ಅರುಣ್ ಅವ್ರನ್ನ ಇಟ್ಕೊಳ್ಳೋಣ, ಅರುಣ್ ಅಂತ ಇಟ್ಕೊಂಡ್ವಿ. ಅರುಣ್ ಅವರ ತಾಯಿ ಯಾರು? ಇಲ್ಲಿದ್ದಾರೆ, ಅರುಣ್ ಅವರ ತಾಯಿ. ತಾಯಿಯ ಮೊಮ್ಮಗ ಅಂದ್ರೆ ಯಾರು? ತಾಯಿಯ ಮಗ ಅರುಣಾದ್ರು, ಅರುಣ್ ಅವರ ಮಗ ಏನಾದ್ರು ತಾಯಿಗೆ ಮೊಮ್ಮಗ ಆದ್ರು. ಅರುಣ್ ಅವರ ಮಗ ಇಲ್ಲಿದ್ದಾನೆ, ಮೊಮ್ಮಗ ಇಲ್ಲಿದ್ದಾನೆ, ಇವನಿಗೆ ಮದುವೆ ಆಗಿದೆ, ಪತ್ನಿ ಆಗಬೇಕು ಅಂತ ಹೇಳಿದಾರೆ, ಪತ್ನಿ ಆಗಬೇಕು ಅಂತ ಹೇಳಿದಾರೆ. ಅಂದ್ರೆ ಆ ಮಹಿಳೆ ಯಾರು ಅಂತ ಕೇಳಿದ್ರೆ ತನ್ನ ಮಗನ ಹೆಂಡತಿ, ಆ ಮಹಿಳೆಯ ಬಗ್ಗೆ ಮಾತಾಡಿದ್ದಾರೆ, ಆ ಹುಡುಗಿಯ ಬಗ್ಗೆ ಮಾತಾಡಿದ್ದಾರೆ. ಅದನ್ನ ಡೈರೆಕ್ಟ್ಲಿ ಹೇಳೋದ್ರ ಬದಲು ಈ ರೀತಿ ಹೇಳಿದ್ದಾರೆ ಅಷ್ಟೇ. ಹಾಗಿದ್ರೆ ಅರುಣ್ ಹುಡುಗಿಗೆ ಏನಾಗ್ಬೇಕು? ಅರುಣ್ ಆ ಹುಡುಗಿಗೆ ಏನಾಗ್ಬೇಕು ಅಂತ ಕೇಳಿದ್ರೆ ಹುಡುಗಿಯ ಗಂಡನ ತಂದೆ ಏನಾಗ್ತಾರೆ? ಮಾವ. ಹೌದಾ? ಅರುಣ್ಗೆ ಈ ಹುಡುಗಿ ಸೊಸೆ, ಮತ್ತೆ ಹುಡುಗಿಗೆ ಅರುಣ್ ಏನಾಗ್ಬೇಕು? ಮಾವ ಆಗ್ಬೇಕು. ಆಪ್ಷನ್ ಡಿ, ಮಾವ ಕರೆಕ್ಟ್ ಆನ್ಸರ್ ಆಯ್ತು ನೋಡ್ರಿ. ಹೌದಾ? ಕ್ಲಿಯರ್ ಆಯ್ತಾ? ಇನ್ನೊಂದ್ಸರಿ ಹೇಳ ನೋಡಿ. ಅರುಣ್ ಅವ್ರಿದ್ದಾರೆ, ಅರುಣ್ ಅವ್ರು ಏನ್ ಹೇಳಿದ್ದಾರೆ? ನನ್ನ ತಾಯಿಯ ಮೊಮ್ಮಗನ ಪತ್ನಿ ಯಾರು? ಆ ಹುಡುಗಿ ಅಂತ ಹೇಳಿದ್ದಾರೆ. ಸೊ ಆ ಹುಡುಗಿಗೆ ಅರುಣ್ ಏನಾಗ್ಬೇಕು? ಹುಡುಗಿಯ ಗಂಡನ ತಂದೆ ಅಂದ್ರೆ ಮಾವ. ಆಪ್ಷನ್ ಡಿ. ಕ್ಲಿಯರಾ? ಎಷ್ಟು ಈಸಿ ಇದಾವಲ್ರಿ? ಇನ್ನೊಂದು ಕ್ವಶನ್ ಇದೆ ನೋಡ್ರಿ, ಏನಿದೆ, ಪ್ರೇಮಾಳ ಮಗ ಆನಂದ್, ರಾಜೀವ್ ಪ್ರೇಮಾಳ ತಮ್ಮ, ನೇಹಾಳಿಗೆ ರಶ್ಮಿ ಅಂತಕ್ಕಂಥ ಮಗಳಿದ್ದಾಳೆ, ನೇಹ ರಾಜೀವನ ಅಕ್ಕ. ಹಾಗಾದ್ರೆ ಆನಂದ್ ಅವರು ರಶ್ಮಿಗೆ ಏನಾಗ್ಬೇಕು ಅಂತ ಕೇಳಿದ್ರು. ಓಕೆ, ಸಾಲ್ವ್ ಮಾಡೋಣ. ಪ್ರೇಮಾಳ ಮಗ, ಓಕೆ, ಪ್ರೇಮಾಳ ಮಗ, ಪ್ರೇಮ ಅವರಿಗೆ ಮದ್ವೆ ಆಗಿದೆ, ಸೊ ಇವ್ರಿಗೆ ಮಗ ಇದ್ದಾರೆ, ಯಾರು? ಆನಂದ್ ಅಂತ ಇದ್ದಾರೆ. ಹೌದಾ? ಓಕೆ, ರಾಜೀವ್ ಪ್ರೇಮಾಳ ತಮ್ಮ. ಓಕೆ, ಪ್ರೇಮಾಳಿಗೆ ಒಬ್ಬ ಸಣ್ಣ ತಮ್ಮ ಇದ್ದಾನೆ, ಅವನ ಹೆಸರೇನು? ರಾಜೀವ ಅಂತ ಇದೆ. ಓಕೆ, ನೇಹಾಳಿಗೆ ರಶ್ಮಿ ಅನ್ನೋ ಮಗಳಿದ್ದಾಳೆ. ಓಕೆ, ಇಲ್ಲಿ ನೇಹ ಯಾರು ಗೊತ್ತಿಲ್ಲ, ರಶ್ಮಿ ಯಾರು ಗೊತ್ತಿಲ್ಲ, ಅವ್ರನ್ನ ಬಿಟ್ಬಿಡಿ, ಮುಂದೆ ಸೆಂಟೆನ್ಸ್ಗೆ ಹೋಗಿ. ನೇಹ ರಾಜೀವನ ಅಕ್ಕ ಅಂತ ಹೇಳಿದ್ದಾರೆ. ನೋಡಿ, ರಾಜೀವನ ಅಕ್ಕ ಇನ್ನೊಬ್ಳು ಯಾರಿದ್ದಾಳೆ ಅಂತ ಕೇಳಿದ್ರೆ ನೇಹ. ನೇಹ ರಾಜೀವನ ಅಕ್ಕ ಇನ್ನೊಬ್ಳು. ಸೊ ಇಲ್ಲಿ ಹಿಂದೆ ಸೆಂಟೆನ್ಸಿಗೆ ಬಂದಾಗ ನೇಹಾಳಿಗೆ ರಶ್ಮಿ ಅಂತಕ್ಕಂಥ ಮಗಳಿದ್ದಾಳೆ ಅಂತ ಹೇಳಿದ್ದಾರೆ. ಸೊ ನೇಹ ಅವ್ರಿಗೂ ಕೂಡ ಏನಾಗಿದೆ, ಇಲ್ಲಿ ಮದುವೆ ಆಗಿದೆ, ಅವ್ರಿಗೂ ಒಬ್ಬ ಮಗಳಿದ್ದಾಳೆ, ಹೆಸರು ಏನು ಅಂತ ಕೇಳಿದ್ರೆ ರಶ್ಮಿ. ಕ್ಲಿಯರಾ?
ಓಕೆ, ಇಲ್ಲಿ ನೋಡಿ, ಪ್ರೇಮ ಅವರಿಗೆ ಮಗ ಆನಂದ್ರು, ರಾಜೀವ್ ಪ್ರೇಮ ಅವ್ರ ತಮ್ಮ, ಈ ರಾಜೀವ್ ಅವರಿಗೆ ನೇಹ ಅಂತಕ್ಕಂತ ಅಕ್ಕ, ನೇಹ ಅವರಿಗೆ ರಶ್ಮಿ ಅಂತಕ್ಕಂತ ಮಗಳಿದ್ರು. ಕರೆಕ್ಟಾ? ಕ್ವಶನ್ ಏನ್ ಕೇಳಿದಾರೆ? ನೇಹ ರಾಜೀವನ ಅಕ್ಕ, ಹೌದು ಕರೆಕ್ಟ್ ಇದೆ. ಹಾಗಾದ್ರೆ ಆನಂದ್ ಅವರು ರಶ್ಮಿಗೆ ಏನಾಗ್ಬೇಕು? ಇಲ್ಲಿ ನೋಡಿ, ಆನಂದ್ ಅವರು ರಶ್ಮಿಗೆ ಏನಾಗ್ಬೇಕು? ಇಲ್ಲಿ ಆನಂದ್ ಅವರ ತಾಯಿ ಪ್ರೇಮ, ರಶ್ಮಿ ಅವರ ತಾಯಿ ನೇಹ, ಇಬ್ರು ಸಹೋದರಿಯರು. ತಾಯಿಯ ಸಹೋದರಿಯ ಮಗಳು, ತಾಯಿಯ ಸಹೋದರಿಯ ಮಗ ಏನಾಗ್ತಾರೆ? ಕಸಿನ್ಸ್, ಕಸಿನ್ ಬ್ರದರ್ಸ್, ಕಸಿನ್ ಸಿಸ್ಟರ್ಸ್, ಅಣ್ಣ ತಮ್ಮ, ಅಕ್ಕ ತಂಗಿ, ಸಹೋದರ ಅಣ್ಣ ತಂಗಿಯರು ಅಂತ ಹೇಳ್ತೀವಿ. ಹೌದಾ? ಸೊ ಆನ್ಸರ್ ಏನಾಯ್ತು? ಆಪ್ಷನ್ ಸಿ, ಕಸಿನ್, ಸಹೋದರ ಸಂಬಂಧಿ ಆಗುತ್ತೆ. ಕ್ಲಿಯರ್? ಆನಂದ್ ರಶ್ಮಿಗೆ ಏನಾಗ್ಬೇಕು, ಅಥವಾ ರಶ್ಮಿ ಆನಂದ್ಗೆ ಏನಾಗ್ಬೇಕು ಅಂತ ಕೇಳಿದ್ರೆ, ತನ್ನ ಚಿಕ್ಕಮ್ಮನ ಮಗ ಅಥವಾ ತನ್ನ ದೊಡ್ಡಮ್ಮನ ಮಗ, ಅಣ್ಣ ಆಗ್ತಾನೆ, ಕಸಿನ್, ಸಹೋದರ ಸಂಬಂಧಿ. ಕ್ಲಿಯರಾ? ನೋಡಿ ಎಷ್ಟು ಈಸಿ ಕ್ವಶನ್ ಇದಾವೆ, ಸಾಲ್ವ್ ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲೊಂಥರ ಇದೆ ನೋಡಿ ಕ್ವಶನ್, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸಂದರ್ಶಕರನ್ನ ಪರಿಚಯಿಸಿ ಕಾಲೇಜಿನ ಮಹಿಳಾ ಪ್ರಾಂಶುಪಾಲರು ಹೀಗೆ ಹೇಳ್ತಾರೆ, ಅವರ ಹೆಂಡತಿ ನನ್ನ ತಂದೆಯ ಒಬ್ಳೇ ಮಗಳು. ಹಾಗಾದರೆ ಮಹಿಳಾ ಪ್ರಾಂಶುಪಾಲರಿಗೆ ಹಾಗೂ ಸಂದರ್ಶಕರಿಗೆ ಇರುವ ಸಂಬಂಧ ಏನು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಸಂದರ್ಶಕರು ಅಂದ್ರೆ ಯಾರು? ಈ ಇಂಟರ್ವ್ಯೂವರ್ ಅಂತ ತಗೊಳಕ್ ಬರ್ತಾರಲ್ಲ ಅವರು. ಸಂದರ್ಶಕರು ಪರಿಚಯಿಸಿ ಕಾಲೇಜಿನ ಮಹಿಳಾ ಓಕೆ, ಕಾಲೇಜಿನ ಮಹಿಳಾ ಪ್ರಾಂಶುಪಾಲರು, ಪ್ರಿನ್ಸಿಪಲ್ ಇದ್ದಾರೆ, ಮಹಿಳಾ ಪ್ರಾಂಶುಪಾಲರು ಏನ್ ಹೇಳ್ತಾರೆ? ಅವರ ಹೆಂಡತಿ, ಯಾರ ಹೆಂಡತಿ? ಇಲ್ಲಿ ಹೇಳ್ತೀನಿ ನೋಡಿ, ಸಂದರ್ಶಕರು. ಇದನ್ನ ತ್ರಿಬಲ್ ಹಾಕ್ಬಿಡ್ತೀನಿ, ಫೋಟೋಗ್ರಾಫ್ ಅಂದಾಗ 2 ಹಾಕಿದ್ದೀನಲ್ಲ, ಸೊ ಇಲ್ಲಿ ತ್ರಿಬಲ್ ಹಾಕ್ತೀನಿ ಜಸ್ಟ್ ನಿಮ್ಗೆ ಹೇಳೋದಕ್ಕೆ. ಇವ್ರು ಯಾರು? ಸಂದರ್ಶಕರು. ಈ ಸಂದರ್ಶಕರ ಹೆಂಡತಿ ಇದರ ಒಬ್ರು, ಈ ಹೆಂಡತಿ ನನ್ನ ತಂದೆಯ ಒಬ್ಳೇ ಮಗಳು. ನನ್ನ ತಂದೆಯ ಒಬ್ಳೇ ಮಗಳು. ತಂದೆ ಅಂದಾಗ ಮೇಲ್ ಬರುತ್ತೆ, ತಂದೆ, ಒಬ್ಳೇ ಮಗಳು. ಇಲ್ಲಿ ನೋಡ್ಕೊಳ್ಳಿ, ಒಬ್ಳೇ ಮಗಳು. ಈಗ ನಾನ್ ಹೇಳ್ತೀನಿ ನಿಮ್ಗೆ, ನನ್ನ ತಂದೆ ತಾಯಿಗೆ ನಾನು ಒಬ್ಳೇ ಮಗಳು ಅಂತ ಹೇಳ್ತೀನಿ. ನಾನ್ ನನ್ ಬಗ್ಗೆ ಹೇಳ್ತಾ ಇಲ್ಲ, ನಾನ್ ಇಂಡೈರೆಕ್ಟ್ ಆಗಿ ನಾನೇನ್ ಹೇಳ್ತಾ ಇದ್ದೀನಿ, ನಾನು ಮತ್ತೆ ನನ್ನ ತಮ್ಮ ಇಬ್ರಿದೀವಿ. ಸೊ ನನ್ನ ತಮ್ಮನಿಗೆ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಆ ತಮ್ಮನನ್ನ ತೋರಿಸ್ಕೊಂಡು, ಇವನಿದಾನಲ್ಲ, ಇವನ ಅಕ್ಕ ನನ್ನ ತಂದೆ ತಾಯಿಯ ಒಬ್ಳೇ ಮಗಳು ಅಂತ ಹೇಳಿದ್ರೆ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು? ನನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಆ ಹೆಣ್ಮಗಳು ಏನ್ ಹೇಳಿದಾಳೆ ಇಲ್ಲಿ, ತನ್ನ ತನ್ನ ಗಂಡನನ್ನ ತೋರಿಸ್ಕೊಂಡಿದ್ದಾಳೆ. ಸಂದರ್ಶಕ ಯಾರು ಅಂತ ಕೇಳಿದ್ರೆ ತನ್ನ ಗಂಡ. ಆತನನ್ನ ಪಾಯಿಂಟ್ ಔಟ್ ಮಾಡಿ ಏನ್ ಹೇಳ್ತಾ ಇದ್ದಾಳೆ, ಈ ಸಂದರ್ಶಕರ ಹೆಂಡತಿ ಏನಿದಾರಲ್ಲ ಅವರು ನನ್ನ ತಂದೆಯ ಒಬ್ಳೇ ಮಗಳು. ನೋಡಿ, ನನ್ನ ತಂದೆ ಅಂದ್ರೇನೆ ಏನಾಯ್ತಲ್ಲಿ, ಅವ್ರ ಮಗಳೇ ಇವ್ರು. ಒಬ್ಳೇ ಮಗಳು ಅಂದ್ರೆ ಇವರಿಗೆ ಮತ್ತೆ ಸಹೋದರರು ಇರ್ಬೋದು, ಬ್ರದರ್ಸ್ ಇರ್ಬೋದು, ಆದ್ರೆ ಮಗಳು ಅಂತ ಬಂದಾಗ ಇವ್ರು ಒಬ್ರೇ. ಅರ್ಥ ಆಯ್ತಾ? ಹಾಗಿದ್ರೆ ಸಂದರ್ಶಕರಿಗೆ ಇರುವ ಸಂಬಂಧ ಮತ್ತೆ ಮಹಿಳಾ ಪ್ರಾಂಶುಪಾಲರು, ಎಸ್, ಮಹಿಳಾ ಪ್ರಾಂಶುಪಾಲರು ಮತ್ತೆ ಈ ಸಂದರ್ಶಕರಿಗೆ ಇರ್ತಕ್ಕಂಥ ಸಂಬಂಧ ಏನು ಅಂತ ಕೇಳಿದ್ರೆ, ಇವ್ರಿಬ್ರಿಗೂ ಗಂಡ ಹೆಂಡತಿ ಇವರು. ಕ್ಲಿಯರಾ? ಗಂಡ ನೋಡಿ, ಆಪ್ಷನ್ ಸಿ ಗಂಡ ಅಂತ ಇದೆ, ಗಂಡ ಹಾಕ್ತೀವಿ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತಲ್ಲ? ಇನ್ನೊಂದ್ಸರಿ ಹೇಳ್ಬೇಕಾ ಇದನ್ನ? ಇಲ್ಲಿ ನೋಡಿ, ಸಂದರ್ಶಕರಿದ್ದಾರೆ, ಇವ್ರನ್ನ ತೋರಿಸಿ ಒಬ್ಳ ಮಹಿಳೆ ಹೇಳ್ತಾ ಇದ್ದಾಳೆ, ಈ ಸಂದರ್ಶಕರ ಹೆಂಡತಿ ನನ್ನ ತಂದೆಯ ಒಬ್ಬಳೇ ಮಗಳು ಅಂತ ಹೇಳಿದರೆ. ನನ್ನ ತಂದೆ ಅಂತ ಬಂದ್ರೆ ಒಬ್ಳೇ ಮಗಳು ಅಂತಂದ್ರೆ ಇವ್ರೆ. ಹಾಗಿದ್ರೆ ಸಂದರ್ಶಕರು ಮತ್ತೆ ಇವ್ರಿಗೆ ಇರ್ತಕ್ಕಂಥ ಸಂಬಂಧ ಗಂಡ ಹೆಂಡತಿ ಸಂಬಂಧ. ಸಂದರ್ಶಕರು ಆ ಮಹಿಳೆಗೆ ಏನಾಗ್ಬೇಕು? ಪ್ರಾಂಶುಪಾಲಿಗೆ ಗಂಡ ಆಗಬೇಕು. ಹೌದಲ್ವಾ? ಎಸ್. ಓಕೆ, ಮುಗೀತು ಅನ್ಕೊಳ್ತೀನಿ. ಸೊ ಏನಾಯ್ತು? ಓಕೆ, ಬ್ಲಡ್ ರಿಲೇಷನ್ ಮೇಲೆ ನಾವು ಇವತ್ತು ಸುಮಾರು 11-12 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದೀವಿ. ಸೊ ನಿನ್ನೆ ಮಾಡಿರ್ತಕ್ಕಂಥ ಕ್ವಶನ್ಸ್ ಇವತ್ತು ಮಾಡಿರ್ತಕ್ಕಂಥ ಕ್ವಶನ್ಸ್ ಗೆ ಕಂಪ್ಯಾರಿಸನ್ ಮಾಡಿದ್ರೆ ನಿನ್ನೆದು ಬಹಳ ಸರಳವಾಗಿದ್ವು. ಇವತ್ತು ಸ್ವಲ್ಪ ಒಂದು ಲೆವೆಲ್ಗೆ, ಒಂದ್ರ ಮಟ್ಟಿಗೆ ನಾವು KPSC ಅವರು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ತಗೊಂಡು, ಈ ಓಲ್ಡ್ ಕ್ವಶನ್ ಪೇಪರ್ ಇಂದಾನೆ ಕೆಲವೊಂದು ಕ್ವಶನ್ಸ್ ಗಳನ್ನ ತಗೊಂಡು ನಾನು ಇವತ್ತಿನ ಕ್ಲಾಸ್ ಅನ್ನ ಸಾಲ್ವ್ ಮಾಡ್ಕೊಟ್ಟಿದ್ದೀನಿ ನಿಮಗೆ. ಈ ಎಲ್ಲಾ ಪ್ರಶ್ನೆಗಳಲ್ಲಿ ಏನೇ ಡೌಟ್ ಇರ್ಲಿ, ಯಾವ ರೀತಿ ಸಂಬಂಧಗಳನ್ನ ಮಾರ್ಕ್ ಮಾಡಬೇಕು, ಅಥವಾ ಯಾವ್ದಾದ್ರು ಒಂದು ಸಂಬಂಧ ನಮ್ಗೆ ಅರ್ಥ ಆಗ್ಲಿಲ್ಲ ಮೇಡಮ್, ಆ ರೀತಿ ಏನಾದ್ರು ಡೌಟ್ಸ್ ಗಳಿದ್ರೆ ಪ್ಲೀಸ್ ಏನ್ ಮಾಡಿ, ಕಮೆಂಟ್ ಮೂಲಕ
ನಮಗೆ ತಿಳಿಸಿ, ನಾವು ಅದನ್ನ ಗಮನದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀವಿ. ಹಾಗಿದ್ರೆ ಈ ರಕ್ತ ಸಂಬಂಧ ಅಂತಕ್ಕಂಥ ಚಾಪ್ಟರ್ ಅನ್ನ ಇವತ್ತೇ ನಾವು ಇಲ್ಲೇ ಕ್ಲೋಸ್ ಮಾಡ್ತಾ ಇದೀವಿ. ಇನ್ನೂ ಬೇಕು ಮೇಡಮ್ ಅಂತ ಹೇಳಿದ್ರೆ ಅದನ್ನೂ ಕೂಡ ನೀವು ಕಮೆಂಟ್ ಹಾಕಿ, ನಾವು ಮತ್ತೆ ಏನ್ ಮಾಡ್ತೀವಿ, ಎಷ್ಟು ಚಾಪ್ಟರ್ಸ್ ಆಗಿರ್ತಾವೋ ಅಷ್ಟರಲ್ಲಿ ಮಿಕ್ಸ್ ಮಾಡಿ ಒಂದು ಮಿಕ್ಸ್ಡ್ ಸೆಷನ್ ಅನ್ನೇ ತಗೊಳ್ಳೋಣ. ಓಕೆನಾ? ಈ ಕೋಡಿಂಗ್ ಆಗಿರ್ಬೋದು, ಬ್ಲಡ್ ರಿಲೇಷನ್ ಆಗಿರ್ಬೋದು, ಮಿರರ್ ಇಮೇಜ್ ಆಗಿರ್ಬೋದು, ವಾಟರ್ ಇಮೇಜ್ ಆಗಿರ್ಬೋದು, ಎಲ್ಲ ಕೂಡಿಸ್ಕೊಂಡು ಮತ್ತೆ ಒಂದು ಕ್ಲಾಸ್ ಮಾಡು ಅಂದ್ರೆ ಆ ರೀತಿ ಕೂಡ ನಾವು ಮಾಡ್ಕೊಳ್ಬಹುದು. ಹೌದಲ್ವಾ? ಸೊ ಏನಾಯ್ತು, ಇವತ್ತಿನ ಕ್ಲಾಸ್ ವರೆಗೆ ನಿಮಗೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅನ್ನೋದು ನನ್ನ ಭಾವನೆ. ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ನಲ್ಲಿ ವ್ಯಕ್ತಪಡಿಸ್ತಾ ಇರಿ, ಅವಾಗ ನಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಯಾರು ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ವಿಡಿಯೋನ ನೋಡ್ತಾ ಇದ್ದೀರಿ ಅನ್ನೋರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳ್ಸಿಕೊಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ. ಅದೇ ರೀತಿ ಏನ್ ಮಾಡ್ತಾ ಹೋಗಿ, ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ನಮ್ಮ ಜೊತೆ ಯಾವಾಗ್ಲೂ ಟಚ್ ಅಲ್ಲಿ ಇರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ನಮಸ್ಕಾರ.